ಭಾರತೀಯರು ನಾವಿಲ್ಲಿ ಜನಿಸಿಹೆವು, ನಾವಿಲ್ಲಿ ಜನಿಸಿಹೆವು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ವಿಮಾನದಿಂದ ನಾವಿದರ ಏಳಿಗೆಗಾಗಿಯೇ ದುಡಿಯುವೆವು, ಏಳಿಗೆಗಾಗಿಯೇ ದುಡಿಯುವೆವು. ಭಾರತವು ಪುಣ್ಯ ಸ್ವದೇಶವು, ಭಾರತೀಯರು ನಾವಿಲ್ಲಿ ಜನಿಸಿದೆವು, ನಾವಿಲ್ಲಿ ಜನಿಸಿದೆವು. ಬೆಳೆದ ಬೆಳೆ ನಮಗಾಹಾರ, ಇಲ್ಲಿ ದೊರೆತ ಸಿರಿ ನಮಗಾಧಾರ. ಇಲ್ಲಿ ಬೆಳೆದ ಬೆಳೆ ನಮಗಾಹಾರ, ಇಲ್ಲಿ ದೊರೆತ ಸಿರಿ ನಮಗಾಧಾರ. ಇಲ್ಲಿರುವ ಶಿಲೆ ದೈವವರ, ಇಲ್ಲಿರುವ ಶಿಲೆ ದೈವವರ. ಈ ಭೂಮಿ ನಮ್ಮ ಮಹಾಮಾತೆಯು, ಈ ಭೂಮಿ ನಮ್ಮ ಮಹಾಮಾತೆಯು. ಭಾರತವು ಪುಣ್ಯ ಸ್ವದೇಶವು, ಭಾರತೀಯರು ನಾವಿಲ್ಲಿ ಜನಿಸಿದೆವು, ನಾವಿಲ್ಲಿ ಜನಿಸಿದೆವು. ಸಾಗರೇ ನೀರವಸ. ಪಾಠ ಕುರಿತವನ್ನ ಬಹಳ ಅದ್ಭುತವಾಗಿ ನಮ್ಮ ಜನಪದ ಸಂಸ್ಕೃತಿಯನ್ನ ಪ್ರತಿನಿಧಿಸಿದ ಶ್ರೀ ವಿದ್ಯಾನಿಕೇತನ ಮೇಡಹಳ್ಳಿ ಶಾಲಾ ಮಕ್ಕಳಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ಪ್ರಾಂಶುಪಾಲರಿಗೂ ಹಾಗೂ ತರಬೇತಿ ನೀಡಿದಂತ ಎಲ್ಲ ಶಿಕ್ಷಕರಿಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಎಲ್ಲ ಪರವಾಗಿ ತುಂಬ ಚಪ್ಪಳ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋಣ.
77ನೇ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ದಂಡಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದಂತಹ ವಿಶೇಷ ತಾಳೀದಾರರಾದಂತಹ ನರಸಿಂಹಮೂರ್ತಿ ಸರ್ ಸಹ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ತಾಲೂಕ್ ಪಂಚಾಯತಿ ಇಒಗಳಾದಂತಹ ವಸಂತ ಕುಮಾರ್ ಸರ್ ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ನಾನು ತುಂಬ ಹೃದಯದ ಸ್ವಾಗತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರಾಮೂರ್ತಿ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಕನ್ಯಾಗಪ್ಪ ಸರ್ ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಸ್ತ ಎಲ್ಲ ಕೆಆರ್ಪುರಂ ಮುಖಂಡರು ನಾಗರಿಕರಿಗೂ ಸಹ 77ನೇ ಗಣರಾಜ್ಯೋತ್ಸವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.